ಕಳೆದೊಂದು 6-7 ತಿಂಗಳಿನಿಂದ ಬರೀ ಆಹಾರದ್ದೇ ಚರ್ಚೆ. ಕಾಟನ್ ಕ್ಯಾಂಡಿ, ಕಲರ್ ಬ್ಯಾನ್ನಿಂದ ಶುರುವಾದ ಚರ್ಚೆ ಇಡ್ಲಿ ತನಕ ಬಂದು ನಿಂತಿದೆ. ಹೀಗಾಗಿ ಏನ್ ತಿನ್ಬೇಕು, ಏನ್ ಬಿಡೋದು ಎನ್ನುವ ಗೊಂದಲದಲ್ಲಿರುವ ಜನರಿಗೆ ಇದೀಗ ಪೆಟ್ರೋಟೀನ್ ಅಂಶವಿರುವ ಮೊಟ್ಟೆ ಶಾಕ್ ಎದುರಾಗಿದೆ. ಮೊಟ್ಟೆಯಲ್ಲಿ ಎಒಝೆಡ್ ಅಂಶ ಇದೆ. ಇದು ಕ್ಯಾನ್ಸರ್ ಕಾರಕ ಎನ್ನುವ ಒಂದು ವಿಡಿಯೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮೊಟ್ಟೆ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಕಂಟಕನ? ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆಯಾ? ಮೊಟ್ಟೆ ತಿಂದರೆ ಮಾರಕ ಕ್ಯಾನ್ಸರ್ ಬರುತ್ತಾ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಿದೆ. ಹೀಗಾಗಿ ಮೊಟ್ಟೆ ಸೇವನೆಗೆ ಜನ ಹಿಂದೆ ಮುಂದೆ ನೋಡುವಂತಾಗಿದೆ. ಆದರೆ ಬೆಂಗಳೂರಿನ ಪ್ರಸಿದ್ಧ ಕ್ಯಾನ್ಸರ್ ಆಸ್ಪತ್ರೆ ವೈದ್ಯರ ಪ್ರಕಾರ ಮೊಟ್ಟೆ ಸೇಫ್, ಯಾವುದೇ ಆತಂಕ ಬೇಡ. ಮೊಟ್ಟೆ ಸೇವಿಸೋದ್ರಿಂದ ಯಾವುದೇ ಕ್ಯಾನ್ಸರ್ ಬರೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಮೊಟ್ಟೆಯದ್ದೇ ಚರ್ಚೆಯಾಗ್ತಾ ಇರೋದ್ರಿಂದ ಈ ಬಗ್ಗೆ ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ನವೀನ್ ಅವರು ಹೇಳಿಕೆ ಕೊಟ್ಟಿದ್ದು, ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವುದು ಸುಳ್ಳು. ಮೊಟ್ಟೆ ಸೇಫ್ ಆಗಿದೆ, ಮೊಟ್ಟೆಯಿಂದ ಕಾಯಿಲೆ ಬರಲ್ಲ, ಅದರಲ್ಲೂ ಕ್ಯಾನ್ಸರ್ ಬರಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ ಜನರ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ.